ಸ್ವಲ್ಪ ತಡವಾದಕ್ಕೆ ನಿಮ್ಮಲ್ಲಿ ಕ್ಷಮೆ ಕೋರ್ತಾ ಮಾಧ್ಯಮಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಮಾಧ್ಯಮಗೋಷ್ಠಿಯ ವಿಚಾರ ಏನಂತ ಹೇಳಿದ್ರೆ, ಹಿಂದುಳಿದ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಜನಗಣತಿ ಸಾಮಾಜಿಕ ಸಮೀಕ್ಷೆಯ ಹೆಸರಿನಲ್ಲಿ ಈ ಸಮುದಾಯಗಳಿಗೆ ಆದಂಥ ವಂಚನೆ ಕಾಂಗ್ರೆಸ್ ಸರ್ಕಾರ ಸುಮಾರು ದೇವರಾಜ ಅರಸರ ಅವಧಿ ಮೀರಿ ದಾಖಲೆ ಮಾಡಿದ್ದೇನೆ ಅಂತ. ಆಕ್ಚುಲಿ ಸಿದ್ದರಾಮಯ್ಯ ದೇವರಾಜ ಅರಸವರು ದಾಖಲೆ ಮಾಡಿಲ್ಲ. ದೇವರಾಜ ಅರಸವರು ನಾನ್ ಸ್ಟಾಪ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಬ್ರೇಕಿಂಗ್ ಮುಖ್ಯಮಂತ್ರಿ. ಇರಲಿ, ಈ ಅವಧಿಯಲ್ಲಿ ಈ ಸಮುದಾಯಗಳಿಗೆ ಯಾವುದೇ ರೀತಿಯಾದಂತಹ ಸವಲತ್ತು, ಸೌಲಭ್ಯ, ಕಾರ್ಯಕ್ರಮ, ಯೋಜನೆಗಳನ್ನು ಕೊಡದೆ ವ್ಯವಸ್ಥಿತವಾಗಿ ವಂಚನೆ ಮಾಡಲಾಯಿತು. ಜಾತಿ ಗಣತಿಯ ಹೆಸರಿನಲ್ಲಿ ಮೂಗಿಗೆ ತುಪ್ಪ ಸವರಿ ಜಾತಿ ಗಣತಿಯ ವರದಿ ಮತ್ತು ಆಯೋಗ ಮತ್ತು ಸಮೀಕ್ಷಾ ವರದಿಗಳನ್ನ ಕಾಲಕಸದಂತೆ ಕಂಡರು. ತಮ್ಮ ರಾಜಕೀಯ ಅಧಿಕಾರದ ರಕ್ಷಣೆಗಾಗಿ ಪಾದರಕ್ಷೆಯಂತ ಉಪಯೋಗಿಸ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ತಮಗೆಲ್ಲ ಗೊತ್ತಿದೆ, ಕಾಂತರಾಜು ಆಯೋಗದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿದ್ದ ಕಾಂತರಾಜು ಅವರ ಅವಧಿಯಲ್ಲಿ ನೀಡಲಾದ, ಅದಕ್ಕೆ ಜಾತಿ ಗಣತಿ ಅಂತ ಹೇಳಿದ್ರು, ಆ ವರದಿಯನ್ನ 7 ವರ್ಷ ಅಧಿಕಾರದಲ್ಲಿದ್ದಂತೆ ಸಿದ್ದರಾಮಯ್ಯನವರು ಸ್ವೀಕರಿಸಲೇ ಇಲ್ಲ, ಸ್ವೀಕರಿಸುವ ಮನಸ್ಸು ಮಾಡಲಿಲ್ಲ. ವರದಿ ಜಾರಿ ಮಾಡದಿರಲಿ, ವರದಿನೇ ಸ್ವೀಕರಿಸ್ತಿಲ್ಲ. ಒಂದು ರೀತಿ ಪಲಾಯನವಾದಿ ಸಿದ್ದರಾಮಯ್ಯ. ಮತ್ತೆ ಆತ್ಮವಂಚನೆಯನ್ನು ಮಾಡಿಕೊಂಡು ಈ ಸಮುದಾಯಗಳಿಗೆ ದ್ರೋಹ ಬಗೆದ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ರು ಅಂತ ಹೇಳಿ ಕರ್ನಾಟಕದ ಆಯೋಗದ ವರದಿಯನ್ನ ತಿರಸ್ಕಾರ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟ್ ಯಾರು ಕೊಡ್ತಾರೆ ಅಂದ್ರೆ ಆ ಪಕ್ಷದ ವರಿಷ್ಠ ಮಂಡಳಿಯ ವೇಣುಗೋಪಾಲ್ ಅವರು ಕೊಡ್ತಾರೆ. ದೌರ್ಭಾಗ್ಯ. ಅದನ್ನ ಡೆಲ್ಲಿ ಏರ್ಪೋರ್ಟ್ ಅಲ್ಲೇ ಕಸದ ಬುಟ್ಟಿಗೆ ಹಾಕಾಯ್ತು. ಸುಮಾರು 165 ಕೋಟಿ ನೀರಿಗೆ ಹೋಮ ಮಾಡಲಾಯಿತು ಹಿಂದುಳಿದವರ ಹೆಸರಿನಲ್ಲಿ. ಅಹಿಂದ ಅಂತ ಹೇಳ್ತಾರೆ, ಹಾಗಾಗಿರ್ಬೋದು, ಆದ್ರೆ ಹಿಂದಾಗಿ ಏನೂ ಆಗಲಿಲ್ಲ. ಇದಾದ ನಂತರ ಸುಮಾರು 435 ಕೋಟಿಯಷ್ಟು, ಅಂದ್ರೆ ಈಗಾಗಲೇ ಹತ್ತಿರ 650 ಕೋಟಿಯಷ್ಟು ಖರ್ಚಾಗಿದೆ. 635 ಕೋಟಿ ಒಟ್ಟಾರೆ ಜಾತಿ ಗಣತಿ ಮತ್ತೆ ಸಾಮಾಜಿಕ ಸಮೀಕ್ಷೆಗೆ ಖರ್ಚಾಗಿದೆ ಅಂತ ಹೇಳ್ತಾರೆ. ಇದನ್ನು 3 ತಿಂಗಳಲ್ಲಿ ನಾವು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಮಾಡ್ತೀವಿ ಅಂತ ವಾಗ್ದಾನ ಮಾಡುವುದು ಜನರಿಗೆ, ವಿಶೇಷವಾಗಿ ಹಿಂದುಳಿದವರಿಗೆ. ಆದ್ರೆ ಅದನ್ನ 3 ತಿಂಗಳಾದ್ರೂ ಇಲ್ಲ, 6 ತಿಂಗಳಾದ್ರೂ ಇಲ್ಲ, ವರ್ಷ ಆದ್ರೂ ಇಲ್ಲ. ನನ್ನ ಪ್ರಕಾರ 1 ಕೋಟಿ ಜನರ ಸಮೀಕ್ಷೆ ಮಾಡದೆ ಅಪೂರ್ಣಗೊಂಡಿರ್ತಕ್ಕಂಥ ಮಧುಸೂದನ್ ವರದಿ ಅಂತಕ್ಕಂಥದ್ದು ಮಾಹಿತಿ. ಇನ್ ಸ್ವೀಕಾರ ಮಾಡದೆ ಹೋದ್ರೆ ಇತಿಹಾಸದಲ್ಲಿ ನಾನು ಎಲ್ಲಿ ಕಪ್ಪು ಚುಕ್ಕೆ ಆಗ್ಬಿಡ್ತೀನಿ. ಬರೀ ಸ್ವೀಕಾರ ಮಾಡಿದ್ದಷ್ಟೇ. ಅವ್ರಿಗೆ ಗೊತ್ತಿತ್ತು ಆಲ್ರೆಡಿ ವರದಿ ರೆಡಿ ಆಗಿದೆ, ಮತ್ತೊಂದಾಗಿದೆ, ಇಷ್ಟು ಜನರದು ಅಂತ. ಮುಖ್ಯಮಂತ್ರಿ ಸ್ಥಾನ ಎಲ್ಲಿ ಕುಸ್ತೋಗ್ಬಿಡ್ತದೋ, ಕಳೆದೋಗ್ಬಿಡ್ತದೋ ಅಂತ ಹೇಳಿ ಅದನ್ನ ಮುಟ್ಟಕ್ಕೆ ಸದಾ ಹೋಗ್ಲಿಲ್ಲ. ಯಾವಾಗ ದೆಹಲಿ ಕರೆದು ನೀವು ರಾಜೀನಾಮೆ ಕೊಡ್ರಿ ಅಂತ ಹೇಳಿದ್ರು ಅಂತ ಹೇಳಿ ತರಾತುರಿಯಲ್ಲಿ ಬಂದು ರಾಜೀನಾಮೆ ಕೊಡೋ ಹಿಂದಿನ ದಿನ ಆ ವರದಿಯನ್ನ ಆಯೋಗದ ಇವ್ರನ್ನೆಲ್ಲ ತಮಗೆ ಗೊತ್ತಿದೆ. ಅಂದ್ರೆ ಅರ್ಥ ಏನು ಅಂದ್ರೆ, ಇವ್ರು ಬೇಕಾದಾಗ ತರಿಸ್ಕೊಂಡ್ರು ಅಂದ್ರೆ ಇದು ಯಾವತ್ತೋ ಸಿದ್ಧ ಆಗಿತ್ತು. ಆದ್ರೆ ವರದಿಯನ್ನ ಸ್ವೀಕಾರ ಮಾಡೋ ಮನಸ್ಸೇ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಹಿಂದುಳಿದ ಸಮುದಾಯಗಳ ಬಗ್ಗೆ, ಶೋಷಿತರ ಸಮುದಾಯಗಳ ಬಗ್ಗೆ, ದಮನಿತ ಸಮುದಾಯಗಳ ಬಗ್ಗೆ ಇದ್ದದ್ದು ಕೇವಲ ಕೃತಕವಾದ ಪ್ರೀತಿ, ಕೃತಕವಾದ ಬದ್ಧತೆ, ಮೊಸಳೆ ಕಣ್ಣೀರಿನ ನೀತಿ ಅಂತ ಹೇಳಲು ಬಯಸ್ತಾರೆ. ಇದು ಮತ್ತೆ ಇದನ್ನ ನ್ಯಾಯಾಲಯಕ್ಕೆ ಹೋಗೋ ರೀತಿ ಒಂದು ವ್ಯವಸ್ಥೆ ಆಗಿದೆ. ಈಗಿನ ಮುಖ್ಯಮಂತ್ರಿಗಳಿಗೆ
ಬದ್ಧತೆಯನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಯಾರು ಮಾಡ್ಬೋದು ಅಂತ ತಿಳ್ಕೊಂಡಿದ್ವು ಅವರೇ ಮಾಡದೇ ಇದ್ಮೇಲೆ ಬಹುಶಃ ಶಿವಕುಮಾರ್ ಅವರು ಅವತ್ತು ಕಾಂತರಾಜು ವರದಿಯನ್ನು ಪ್ರಬಲವಾಗಿ ವಿರೋಧ ಮಾಡಿದ್ರು, ತಮಗೆಲ್ಲ ಗೊತ್ತಿದೆ. ಈಗ ಈ ವರದಿಯನ್ನು ಸ್ವೀಕಾರ ಮಾಡೋ ಮನಸ್ಸು ಮಾಡ್ತಾರ? ನ್ಯಾಯಾಲಯದಲ್ಲಿ ಹಾಗೆಯೇ ಬಿದ್ದಿರಲಿ. ಆದ್ದರಿಂದ ಈ ವೇದಿಕೆಯ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ, ಈ ಕೂಡಲೇ ನ್ಯಾಯಾಲಯದಲ್ಲಿ, ಯಾಕೆಂದ್ರೆ ಸಾಮಾಜಿಕ ಸಮೀಕ್ಷಾ ವರದಿಯನ್ನ ಮಾಡ್ತಕ್ಕಂಥದ್ದು ಸಂವಿಧಾನದತ್ತವಾದಂಥ ಒಂದು ಪ್ರಕ್ರಿಯೆ, ಒಂದು ಹಕ್ಕು. 10 ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಈ ಸಾಮಾಜಿಕ ಸ್ಥಿತಿಗತಿಯ ವರದಿ ಒಂದು ಸರ್ಕಾರ ಆಯೋಗದ ಮೂಲಕ ಮಾಡಿಸಲೇಬೇಕು. ಇದು ಆಗದೇ ಇರತಕ್ಕಂಥ ದುರಂತ ಬಹುಶಃ ಹಿಂದುಳಿದ ಸಮುದಾಯಗಳಲ್ಲಿ ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಯಾವ ಬದ್ಧತೆ ಕಳಕಳಿಯೂ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತ. ಹಾಗೆ ಸಂವಿಧಾನದ ಪಠಣ ಮಾಡೋದು, ಪ್ರಜಾಪ್ರಭುತ್ವದ ಹೇಳೋದು, ಸಮಾಜ ಹೇಳೋದು, ಬರೀ ಹೊಗಳೆ ಬಿಡೋದು, ಒಂದ್ ಹೆಜ್ಜೆ ಈ ಸಮುದಾಯಗಳು ಮಾಡಲಿಲ್ಲ. ಇನ್ನು ಪರಿಶಿಷ್ಟ ಜಾತಿ ವರ್ಗಕ್ಕೆ ಏನೆಲ್ಲ ಅನ್ಯಾಯ ಮಾಡಿದ್ರು, ಅದರ ಕಲ್ಯಾಣ ಕಾರ್ಯಕ್ಕಾಗಿ ಇಟ್ಟಿಂತ ದುಡ್ಡನ್ನ ಹೇಗೆ ಉಪಯೋಗಿಸ್ಕೊಂಡ್ಬಾರ್ದು, ದುರುಪಯೋಗ ಮಾಡ್ಕೊಂಡ್ರು ಅಂತಕ್ಕಂಥದ್ದು ಗೊತ್ತಿದೆ. ಪರಿಶಿಷ್ಟ ಪಂಗಡದ ನಿಗಮದ, ವಾಲ್ಮೀಕಿ ನಿಗಮದ ಖಜಾನೆಗೆ ಕೊಳ್ಳೆ ಹೊಡೆದವರಿಗೆ ಇಂಥ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಕಾಳಜಿ ಇರೋದನ್ನ ಅಥವಾ ಇರುತ್ತೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ, ನೀವು ಬಸವಣ್ಣನ ವಚನಗಳನ್ನು ಹೇಳ್ತಾ ಹೋಗ್ತಿದ್ದೀರಿ. ಬಸವಣ್ಣನ ವಚನ ಹೇಳಿದ್ರೆ ಸಾಲದು, ಬಸವಣ್ಣ ಪ್ರತಿಪಾದಿಸಿದಂಥ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ನೀವು ಪೊಡಿ ಮೂಡಿಸಿದ್ರೆ ಆಗ ನೀವು ಹೇಳುವಂಥ ವಚನಗಳಿಗೆ ಅರ್ಥ ಇರುತ್ತೆ. ಆದ್ದರಿಂದ ನೀವು ಕೂಡಲೇ ಈ ಒಂದು ಮಧುಸೂದನ್ ಆಯೋಗ ಏನಿದೆ, ಮಧುಸೂದನ್ ನಾಯಕ್ ಅವರು ಕೊಟ್ಟಂತ ಸಾಮಾಜಿಕ ಸಮೀಕ್ಷೆಯ ವರದಿ, ಈ ವರದಿಯನ್ನ ಜನರಿಗೆ ತಿಳಿಸುವಂತಹ, ಬಿಡುಗಡೆ ಮಾಡುವಂತಹ ಬದ್ಧತೆ ತೋರುವ ನಿಟ್ಟಿನಲ್ಲಿ ನ್ಯಾಯಾಲಯದಲ್ಲಿ, ಯಾಕೆಂದ್ರೆ ನಿಮ್ಮಗಳ ಪ್ರಕರಣ ಬಂದಾಗ ದೆಹಲಿಯಿಂದ ವಕೀಲರು ಕಳಿಸ್ಕೊಡ್ತೀರಿ, ಕೋಟ್ಯಾಂತರ ರೂಪಾಯಿ. ಮೂಡಾ ಪ್ರಕರಣ ಬಂದಾಗ ಕರ್ನಾಟಕ ಸರ್ಕಾರದ ಇವ್ರು ಮಾಡಿರೋ ಲೂಟಿಗೆ, ಇವ್ರು ಮಾಡಿದ ನಿವೇಶನಗಳ ಲೂಟಿಗೆ ಏನ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರದಿಂದ ಸುಪ್ರೀಂ ಕೋರ್ಟ್ ವಕೀಲರು ಕಳಿಸಿ ಕೋಟ್ಯಾಂತರ ರೂಪಾಯಿ ಫೀಸ್ ಕೊಟ್ಟರು. ಕನಿಷ್ಠ ಇದು ಹೋಗಿ ಕೋರ್ಟಲ್ಲಿ ಬಿದ್ದಿದೆ, ಹಿಂದುಳಿದವ್ರಿಗೆ ಸಂಬಂಧಪಟ್ಟಂಥದ್ದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಡವರಿಗೆ ಸಂಬಂಧಪಟ್ಟಂತ ವರದಿಯನ್ನಾದ್ರೂ ಬಿಡುಗಡೆ ಮಾಡಿ. ಸಿದ್ದರಾಮಯ್ಯನವರೇ, ನೀವು ಮಾಡಿರ್ತಕ್ಕಂಥ ವಂಚನೆ, ನೀವು ಮಾಡಿರ್ತಕ್ಕಂಥ ದ್ರೋಹ ಹಿಂದುಳಿದ ವರ್ಗ ಎಂದಿಗೂ ಕ್ಷಮಿಸುವುದಿಲ್ಲ. ಇತಿಹಾಸದಲ್ಲಿ ನೀವು ಒಬ್ಬ ಕರಾಳ ಮತ್ತು ಕಪ್ಪು ಚುಕ್ಕಿಯನ್ನು ಹೊತ್ತಂತ ಮುಖ್ಯಮಂತ್ರಿ ಆಗಿ ಇದ್ದೀರಿ ಎನ್ನುವುದು ದಾಖಲೆ ಆಗುತ್ತದೆ. ಅದರ ಕಳಂಕ ತೊಡೆದುಕೊಡ್ಬೇಕಂದ್ರೆ ನೀವು ಇವಾಗ ಪ್ರಭಾವಿ ಇದ್ದೀರಿ ಈ ಸರ್ಕಾರದಲ್ಲಿ. ನೀವಿಲ್ಲದೆ ಇನ್ನೊಂದು ಗುಯಿ ಓಡಲ್ಲ ಅಂತ ತೋರಿಸ್ಕೊಳ್ತೀರಿ. ಮುಖ್ಯಮಂತ್ರಿ ಏನಾದರೂ ಈ ವಿಚಾರದಲ್ಲಿ ಉಪೇಕ್ಷೆ ಧೋರಣೆ ತರ್ತಿದ್ರೆ ಈಗಲೂ ಕಾಲ ಮುಂಚಿಲ್ಲ. ಅವರ ಕಿವಿ ಹಿಂಡಿ ಅಥವಾ ಸರ್ಕಾರದ ಕಿವಿ ಹಿಂಡಿ ಈ ವರದಿ, ಈ ಏನು ಸಮೀಕ್ಷಾ ವರದಿ ಇದೆ, ಇದು ಬಿಡುಗಡೆ ಆಗಲಿಕ್ಕೆ ನೀವು ಕ್ರಮ ವಹಿಸಬೇಕು, ಕಾಳಜಿ ತೋರಿಸಬೇಕು. ಇಲ್ಲದಿದ್ದರೆ ಹಿಂದುಳಿದವರ ಪಾಲಿಗೆ ನೀವೊಬ್ಬ ಇತಿಹಾಸದಲ್ಲಿ ಒಂದು ವಚನಭ್ರಷ್ಟ ನಾಯಕರಾಗ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದರ ವಿವರವನ್ನೆಲ್ಲ ನಿಮ್ಗೆ ಕೊಟ್ಟಿದ್ದೀನಿ. ಅಯ್ಯಂದ ಅನ್ನೋದೇ ಡೋಂಗಿ ಎಲ್ಲಿದೆ? ರಿಜಿಸ್ಟ್ರೇಷನ್ ಆಗಿದೆ. ಪ್ರಿಯಾಂಕರ್ಗೆ ಕೇಳ್ತಾರಲ್ಲ, ಅವ್ರು ಕೇಳ್ತಾ ಇದ್ದೀನಿ, ಅಯ್ಯಂದ ರಿಜಿಸ್ಟ್ರೇಷನ್ ಆಗಿದೆಯಾ? ಎಲ್ಲಿದೆ ಕಚೇರಿ? ಯಾರಿದೆ ಅಧ್ಯಕ್ಷರು? ನೋಡಿ, ಒಳ್ಳೆ ಪಾಯಿಂಟ್ ಕೇಳಿದ್ರೆ ಬಹಳ ಸಂತೋಷ. ಕೇಳಿ, ಇವತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ, ಕೇಳಿ. ಫಸ್ಟ್ ಅಯ್ಯಿಂದ ಅಂತಾರಲ್ಲ, ಮಿಸ್ಟರ್ ಪ್ರಿಯಾಂಕರ್ಗೆ ಫಸ್ಟ್ ಅಯ್ಯಿಂದ ರಿಜಿಸ್ಟರ್ ಮಾಡಿ, ಆಮೇಲೆ RSS ಬಗ್ಗೆ ಮಾತಾಡೋರು. ಧನ್ಯವಾದ.